ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್11 ಇವಾಗ ಪೂರ್ಣ ರೀತಿಯಲ್ಲಿ ಬಂದ್ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಶುರು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಡ್ರೀಮ್11 ಇವಾಗಲೇ ತನ್ನ ಎಲ್ಲ ಸಬ್ಸ್ಕ್ರಿಪ್ಷನ್ ಮಾಡಲ್ನು ಕೂಡ ಬ್ಯಾನ್ ಮಾಡಿದೆ. ಸೊ ಕಂಪ್ಲೀಟ್ ಆಗಿ ನಿಲ್ಲಿಸಿದೆ. ಹಾಗೇನೆ ಇವಾಗ ಹೊಸತಾಗಿ ಫ್ರೀ ಟು ಪ್ಲೇ ಆಪ್ಷನ್ ಕೊಡ್ತಾ ಇದೆ. ಆದ್ರೆ ಅದರಲ್ಲಿ ಯೂಸರ್ಸ್ಗೆ ಯಾವುದೇ ರೀತಿಯಾದಂತಹ ಒಂದು ಲಾಭನೂ ಇರೋದಿಲ್ಲ. ಕೇವಲ ಗೇಮ್ ಮಾತ್ರ ಆಟ ಆಡ್ಬೋದಾಗಿರ್ತದೆ. ಸೊ ಇವಾಗ ಡ್ರೀಮ್11 ಕಂಪ್ಲೀಟ್ ಆಗಿ ಟರ್ನ್ ಆಗಿದೆ. ಏನಂತ ಹೇಳಿದ್ರೆ ಇದು ಕೇವಲ ಒಂದು ಸ್ಪೋರ್ಟ್ಸ್ ಕಂಟೆಂಟ್ ಹಾಗೇನೆ ಸೋಷಿಯಲ್ ಗೇಮ್ ಪ್ಲೇ ಕಡೆ ಟರ್ನ್ ಆಗಿದೆ ಅಂತ ಹೇಳ್ಬೋದಾಗಿರ್ತದೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಇವಾಗ ಡ್ರೀಮ್11 ನಲ್ಲಿ ನಡೀತಾ ಇದೆ. ಸೊ ಇದು ಕಂಪ್ಲೀಟ್ ಆಗಿ ಇವಾಗ ಜಸ್ಟ್ ಗೇಮ್ ಪ್ಲೇ ಪ್ಲಾಟ್ಫಾರ್ಮ್ ಆಗಿ ಉಳಿದಿದೆ ಅಂತ ಹೇಳ್ಬೋದು. ಕೇವಲ ಆನ್ಲೈನ್ ಗೇಮ್ ಯಾವ ರೀತಿ ಆಡ್ತಾರೆ ಅಂದ್ರೆ ಆನ್ಲೈನ್ ನಲ್ಲಿ ಆಡುವಂತಹ ಗೇಮ್ ಅದು ರಿಯಲ್ ಮನಿ ಗೇಮಿಂಗ್ ಅಲ್ಲ. ಆನ್ಲೈನ್ ನಲ್ಲಿ ಕೆಲವೊಂದು ಗೇಮ್ಗಳನ್ನು ಆಟ ಆಡ್ತಾರಲ್ಲ, ಸೊ ಅದೇ ರೀತಿಯಾದಂತಹ ಒಂದು ಗೇಮ್ ಪ್ಲೇ ಕಂಟೆಂಟ್ ಆಗಿ ಉಳಿದಿದೆ ಅಂತ ಹೇಳ್ಬೋದು. ಕೇವಲ ಇಲ್ಲಿ ಬಂದು ಆಟ ಆಡ್ಬೋದು, ಬೇಕಿದೆ ನಿಮ್ಗೆ ಇಲ್ಲಿ ಕ್ರಿಕೆಟ್ ಆಟ ಆಡ್ಬೋದು. ಆ ತರದ ಆಪ್ಷನ್ಗಳು ಕೂಡ ಇವಾಗ ಡ್ರೀಮ್11 ನಲ್ಲಿ ಲಭ್ಯವಿದೆ. ಸೊ ಡ್ರೀಮ್11 ಆಡ್ತಾ ಇರೋದು ಯಾಕಂತ ಹೇಳಿದ್ರೆ ತಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗ್ಬಹುದು ಅನ್ನುವಂತಹ ಹೋಪ್ ಇಂದ ಆಡ್ತಾ ಇದ್ರು. ಇವಾಗ ಆ ಎಲ್ಲ ಹೋಪ್ಗಳು ಕೂಡ ಸೈಡ್ ಲೈನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಸರಿ ಎಂಬಂತೆ ಇವಾಗ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋದಾದ್ರೆ ಪೋಕರ್ ಬಾಜ್ ಏನಿದೆ ಅದು ಕೂಡ ತನ್ನ ಎಲ್ಲ ಒಂದು ಬಿಸ್ನೆಸ್ ಅನ್ನು ಬಂದ್ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಅವರು ಕೂಡ ಇದೇ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ನ ಜಾರಿ ತಂದಿದ್ರು. ಸೊ ಅದರಲ್ಲಿ ಅವರಿಗೆ ತುಂಬಾನೇ ಲಾಸ್ ಆಗಿದೆ ಅನ್ನುವಂತಹ ಅಪ್ಡೇಟ್ ಇದೆ. ಸೊ ಅದೇ ರೀತಿಯಲ್ಲಿ ಅವರು ಎಲ್ಲಾ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇರ್ಬೋದು ಅಥವಾ ಎಲ್ಲಾ ರೀತಿಯಾದಂತಹ ಗೇಮ್ ಪ್ಲೇ ಇರ್ಬೋದು ಎಲ್ಲವನ್ನು ಕೂಡ ಇವಾಗ ನಿಲ್ಲಿಸಿದ್ರಂತೆ. ಸೊ ಇವಾಗ ಆ ಒಂದು ಆಪ್ಷನ್ ಏನಿದೆ, ಆ ಒಂದು ಆಪ್ ನ ಆಪ್ಷನ್ ಏನಿದೆ ಅದು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಕೂಡ ಸಿಗುದಿಲ್ವಂತೆ. ಸೊ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಪೋಕರ್ ಬಾಜಿ ಇವಾಗ ಕಂಪ್ಲೀಟ್ ಆಗಿ ಎಲ್ಲವನ್ನು ಸ್ಟಾಪ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಕೇವಲ ಹಳೆಯ ಯೂಸರ್ಸ್ ಇದ್ರೆ ಆ ಒಂದು ಆಪ್ ಅನ್ನು ಓಪನ್ ಮಾಡಬಹುದಾಗಿರ್ತದೆ. ಈ ಪೋಕರ್ ಬಾಜಿ ಏನಿದೆ ಅದು ಕಂಪ್ಲೀಟ್ ಆಗಿ ರಿಯಲ್ ಮನಿ ಗೇಮಿಂಗ್ ಆಗಿರ್ತದೆ. ರಿಯಲ್ ಮನಿ ಗೇಮಿಂಗ್ ಬ್ಯಾನ್ ಆದ್ಮೇಲೆ ಈ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ನ ಜಾರಿ ಮಾಡಿತಂತೆ. ಸೊ ಆದ್ರೆ ಅಲ್ಲಿಯೂ ಕೂಡ ಅದು ಲಾಸ್ ಅನ್ನು ಅನುಭವಿಸ್ತಾ ಇದೆ ಅಂತೆ. ಸೊ ಅದೇ ರೀಸನ್ಗೆ ಅವರು ಕಂಪ್ಲೀಟ್ ಆಗಿ ಎಲ್ಲವನ್ನು ನಿಲ್ಲಿಸಿದ್ದಾರೆ. ಸೊ ಇವಾಗ ನೋಡೋದಾದ್ರೆ ಡ್ರೀಮ್11 ಕೂಡ ಎಲ್ಲವನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಡ್ರೀಮ್11 ವಾಪಸ್ ಬರುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಹೋಪ್ ಇಲ್ಲ. ಸೊ ಕೋರ್ಟ್ ನಲ್ಲಿ ಕೂಡ ಅಂಥ ಏನು ಚೇಂಜಸ್ ಕಾಣ್ತಾ ಇಲ್ಲ. ಡೇಟ್ ಮೇಲೆ ಡೇಟ್ ಸಿಗ್ತಾನೆ ಇದೆ. ಮುಂದಿನ ತಿಂಗಳಲ್ಲಿ ಈ ಒಂದು ಕೇಸ್ನ ಡಿಸ್ಕಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇನ್ನೂ ಕೂಡ ಒಂದು ಕೇಸ್ ಲಿಸ್ಟೆಡ್ ಆಗಿಲ್ಲ. ಕೇಸ್ ಲಿಸ್ಟೆಡ್ ಆದ್ರೆ ಮಾತ್ರ ಈ ಒಂದು ಕೇಸಿನ ಬಗ್ಗೆ ವಿಚಾರಣೆ ಆಗ್ತದೆ. ಆದ್ರೆ ಆ ರೀತಿಯಾದಂತಹ ಅಪ್ಡೇಟ್ ಕೂಡ ಇನ್ನೂ ಬಂದಿಲ್ಲ. ಸದ್ಯಕ್ಕೆ ನೋಡೋದಾದ್ರೆ ಡ್ರೀಮ್11 ಕೇವಲ ಒಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಆಗಿ ಮಾತ್ರ ಉಳಿದಿದೆ. ಅಂದ್ರೆ ಇಲ್ಲಿ ಕೇವಲ ಮನೋರಂಜನೆಯ ಒಂದು ಪ್ಲಾಟ್ಫಾರ್ಮ್ ಆಗಿ ಉಳಿದಿದೆ ಅಂತ ಹೇಳ್ಬೋದು. ಇಲ್ಲಿ ಬೇಕಾದ್ರೆ ನೀವು ಆಟ ಆಡ್ಬಹುದು, ಟೀಮ್ಗಳನ್ನು ಮಾಡಬಹುದು, ನಿಮ್ಮ ಟೀಮ್ ವಿನ್ ಆಗುತ್ತಾ ಅಥವಾ ಇಲ್ವಾ ಅದನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಆದ್ರೆ ಇದರಿಂದ ನಿಮ್ಗೆ ₹1 ನಯಾ ಪೈಸಾ ಲಾಭನೂ ಕೂಡ ಆಗುದಿಲ್ಲ. ಇದರಿಂದ ಕೇವಲ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ ಹೊರತಾಗಿಯೂ ನಿಮ್ಗೆ ಇದರಿಂದ ಯಾವುದೇ ರೀತಿಯಾದಂತಹ ಲಾಭವೂ ಕೂಡ ಸಿಗುದಿಲ್ಲ. ಫ್ರೀ ಟು ಪ್ಲೇ ಏನಾದ್ರೂ ಮರುಜೀವ ಪಡೆದುಕೊಂಡು ಬಂದ್ರೆ ಅವಾಗ ಮಾತ್ರ ಯೂಸರ್ಸ್ಗೆ ಏನಾದ್ರೂ ಲಾಭ ಆಗ್ಬಹುದು. ಸೊ ಮುಂದಿನ ಒಂದೇ ಒಂದು ಹೋಪ್ ಅಂತ ಹೇಳಿದ್ರೆ ಅದು ಫ್ರೀ ಟು ಪ್ಲೇ ಮಾತ್ರ ಆಗಿರ್ತದೆ. ಈ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಏನಿದೆ ಅಲ್ಲ ಅದು ಪುನಃ ಬರೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ಲೇಯರ್ಗಳು ತುಂಬಾನೇ ಚುರುಕಾಗಿ ತಲೆ ಓಡಿಸ್ತಾ ಇದ್ರು. ಸೊ ಫ್ರೀ ಆಗಿ ಆಟ ಆಡೋಣ, ನಮ್ಗೆ ಯಾಕಪ್ಪ ಸಬ್ಸ್ಕ್ರಿಪ್ಷನ್ ಪಡ್ಕೋಬೇಕಂತ ಕೆಲವೊಂದಿಷ್ಟು ಜನ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡೇ ಇಲ್ಲ. ಸಬ್ಸ್ಕ್ರಿಪ್ಷನ್ ಪಡೆದಿದ್ದು ಕೇವಲ ಕೆಲವು ಮಂದಿ ಆಗಿರ್ತಾರೆ. ಸೊ ಇದೇ ರೀಸನ್ ಇಂದ ಇನ್ಮೇಲೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬರೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಇನ್ಮೇಲೆ ಏನಾದ್ರೂ ಒಂದು ವೇಳೆ ಬಂದ್ರೆ ಅದು ಕೇವಲ ಫ್ರೀ ಟು ಪ್ಲೇ ಮಾತ್ರ ಆಗಿರುತ್ತೆ ಅಂತ ಹೇಳ್ಬಹುದು. ಅದು ಅದರಲ್ಲಿ ಉತ್ತಮವಾದ ಪ್ರೈಸ್ ಸಿಗ್ಬೇಕಾದ್ರೆ ಕೇವಲ IPL ನ ವೇಳೆಗೆ ಮಾತ್ರ ಸಿಗ್ಬಹುದು ಅಂತ ಅನಿಸ್ತಾ ಇದೆ. ಅಲ್ಲಿಯವರೆಗೆ ಉತ್ತಮ ಪ್ರೈಸ್ ಸಿಗೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಸೊ ಇದು ಇವತ್ತಿನ ಅಪ್ಡೇಟ್. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.